ನನ್ನ ಹೆಸರು ದೀಪಾ ಶಿಂಪಿ. ನಾನ್ ಬಂದಿದ್ದು ಬೈಲ್ಹೊಂಗಲದಿಂದ. ನಾನ್ ಕಲ್ತಿದ್ದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್ ಬೈಲ್ಹೊಂಗಲ್. ನನ್ನ ಬಿಕಾಂ ಮುಗಿದಿಂದ ನನ್ ಮುಂದೆ ಒಂದು ಎಂ.ಕಾಮ್ ಮಾಡ್ಬೇಕು ಅನ್ನೋದು ನನ್ ಕನಸಾಗಿತ್ತು. ಆದ್ರ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಅದನ್ನ ಮಾಡಕ್ ಆಗ್ಲಿಲ್ಲ. ನನ್ನ ಸೀನಿಯರ್ಸು ನಮ್ಮ ಕಾಲೇಜ್ನಾಗೆಲ್ಲ ಸೀನಿಯರ್ಸಿಗೆ ಗುರುಕುಲ್ ಸ್ಕಿಲ್ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್ ಒಳಗೆ ಕಲ್ತಿದ್ರು. ಅದನ್ನ ನಂಗೆ ಸಜೆಷನ್ ಮಾಡಿದಾಗ ನಾನು ಅದೇನು ಅಂತೆಲ್ಲ ಅದು ತಿಳ್ಕೊಂಡಾದಿಂದ ಗುರುಕುಲ್ ಟೀಮ್ ಅವರು ವಿಸಿಟ್ ಮಾಡಿದ್ರು ನಮ್ಮ ಕಾಲೇಜ್ಗೆ. ಮಾಡಿದಾಗ ಅವರು ನಮ್ಗೆ ಇಲ್ಲಿದೆಲ್ಲ ಕ್ಲಾರಿಟಿ ಕೊಟ್ರು. ಅವಾಗ ನಾನು ಡಿಸೈಡ್ ಮಾಡೀನಿ ಇದು ಹಚ್ಬೇಕು. ಆಮೇಲೆ ನಂದು ಇಂಪ್ರೂವ್ ಮಾಡ್ಕೋಬೇಕು. ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು, ನನ್ನಲ್ಲಿ ಕೊರತೆ ಇಲ್ಲ ಅದನ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಇಲ್ಲಿ ಹಚ್ಚಿದ್ನಿ. ಫಸ್ಟ್ 1 ವೀಕ್ ನಾನು ಇಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗಿತ್ತು. ಆಮೇಲೆ ಅಡ್ಜಸ್ಟ್ ಆಗಿ ಟೀಚರ್ಸ್ ಆಗಿರ್ಬೋದು, ಟ್ರೈನರ್ಸ್ ಆಗಿರ್ಬೋದು ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾನು 2 ಮಂತ್ಸ್ ಒಳಗೆ ನಂದು ಪ್ಲೇಸು ಆಯಿತು ಸೆಜಿಲಿಟಿ ಕಂಪ್ನಿಗೆ. ನಾನು ನನ್ನ ಮನೆಯವ್ರಿಗೆ ಅದನ್ನು ತಿಳಿಸಿದಾಗ ಅವರು ಖುಷಿ ಪಟ್ರು. ಆಮೇಲೆ ನನ್ನ ರಿಲೇಷನ್ದವರು ಖುಷಿ ಪಟ್ರು. ಈಗ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ. ಆಮೇಲೆ ನನ್ನ ಮನೆಯವ್ರಿಗೂ ನಾನು ಹೆಲ್ಪ್ ಮಾಡ್ಬೋದು. ಆಮೇಲೆ ನಮ್ಮ ತಮ್ಮಗೆ ನಾನು ಸ್ಯಾರಿ ಕಲಿಸ್ಬೋದು, ಎಜುಕೇಶನ್ ನಾನು ಮಾಡ್ಬೋದು. ನನ್ನಂತ ಎಷ್ಟೋ ವಿಲೇಜ್ದಿಂದ ಆಗಿರ್ಬೋದು, ಅಲ್ಲಿಂದ ಬರೋಂಥ ಸ್ಟೂಡೆಂಟ್ಗಳಿಗೆ ನಾನು ಹೇಳೋದು ಮತ್ತು ಎಷ್ಟೋ ಜನಕ್ಕೆ ಪ್ಲೇಸ್ಮೆಂಟ್ ಆಗೈತಿ. ಆಮೇಲೆ ಅವ್ರು ಇಂಪ್ರೂವ್ ಆಗಿದ್ದಾರೆ. ಅವ್ರ ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಆಮೇಲೆ ಬೇರೆ ಥರದಿಂದ ಅವ್ರ ಸ್ಟೇಜ್ ಕರೇಜ್ ಆಗಿರ್ಬೋದು ಇಂಪ್ರೂವ್ ಆಗಿದ್ದಾರೆ. ಗುರುಕುಲ್ ಟೀಮ್ದವ್ರಿಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಂಗೊಂದು ಪ್ರೌಡ್ ಫೀಲ್ ಐತಿ, ನಾನು ಇಲ್ಲಿಂದ ಒಂದು ಪ್ಲೇಸ್ಮೆಂಟ್ ಆಗಿ ಹೊಂಟಿದ್ದೇನೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಗುರುಕುಲ್ ಟೀಮ್ ಆ್ಯಂಡ್ ಟ್ರೈನರ್ಸ್.